ಹಾಗಂತ ನನ್ನ ನಾಳೆ ಹಾಗಾಗುವುದಿಲ್ಲ. ಈ ದಿವಸ ಕಳೆದು ನಾಡಿದ್ದು ದಿವಸದ ಮೊದಲನೆಯ ದಿವಸದ ನಾಳೆ ಎನ್ನುವ ನಾಳೆಯೇ ನಿನಗೆ ವಿದ್ಯಾಧಿಕಾರಿಣಿಯ ಪಟ್ಟ ಕಟ್ಟುವಂತಹ ನಾಳೆ. ಚಂಚಲ ಬೇಡ. ಹೌದಾ? ಬಿಟ್ಟು ಬಿಡು. ನಂಬ್ಕೊಳ್ಬಹುದಲ್ಲ ಇದನ್ನ? ಆಗ ಒಳ್ಳಿತು ನೋಡಲು ಪೇಳಿದ ಕಾರ್ಯ ಭಾಗ ನನ್ನಲ್ಲಿ ಸೇರಲು ಆಗ ಒಳ್ಳಿತು ನೋಡಲು ಆಗಲೊಳ್ಳೆದು ನೋಡಲು ಪೇಳಿದ ಕಾರ್ಯ ಭಾಗ ನನ್ನಲ್ಲಿ ಸೇರಲು ಬೇಡಿದ ಕಾರ್ಯಭಾಗ ಎನ್ನಲಿ ಸೇರಲು ಎಂಬುದು ಯಾವಾಗ ವಿದ್ಯೆಯ ನಾಡಲು ಎಂತಾಗುವುದು ಯಾವಾಗ ವಿದ್ಯೆಯ ನಾಳಲು ವಿದ್ಯೆಯ ಆಳಲು ತಾನಪ್ಪೇ ಮೊದಲು ವಿದ್ಯೆಯ ನಾಳಲು ತಾನಪ್ಪೇ ಮೊದಲು ಆಗಲಿತು ನೋಡಲು ಈಗ ಎಣಿಸುತ್ತ ಬರಲು ನಾಳೆಯೊಡೆ ಆಗಬಹುದಿಂತೆಂಬ ಬಗ್ಗೆ ಈಗಲೆಣಿಸುತ್ತ ಬರಲು ನಾಳೆಯೊಳು ಆಗಬಹುದಿಂತೆಂಬ ಬಗೆಯ ಸರಾಗದಲ್ಲಿ ಬೇರ್ದುದಗೆ ಸಂತಸ ಆಗಲಿರ್ಬೆನೆಲೇದು ಕಾರ್ಯವು ಸರಾಗದಲ್ಲಿ ಬೇರ್ದುದಗೆ ಸಂತಸವಾಗದಿರ್ಬೆನೆ ಲೇಸು ಕಾರ್ಯವು ಸರಾಗದಲ್ಲಿ ಬೇಡುವುದಕ್ಕೆ ಸಂತಸ ಆಗದಿರ್ಬೆನೆಲೆ ಕಾರ್ಯವು ಆಗಲೊಳ್ಳಿದು ನೋಡಲು ಬೇಡಿದ ಕಾರ್ಯಭಾಗ ಎನ್ನಲಿ ಸೇರಲು ಹೇಳಿದ ಕಾರ್ಯ ಭಾಗ ನನ್ನಲ್ಲಿ ಎಂತಾಗುವುದೋ ಯಾವಾಗ ವಿದ್ಯೆಯ ಆಳಲು ತಾನಪ್ಪೇ ಮೊದಲು
ಸೇರಲು ಒಳ್ಳಿತು ನೋಡಲು ಎನ್ನಲಿ ಸೇರಲು ನೋಡಲು ಸೇರಲು ನೋಡಲು ನನ್ನಲ್ಲಿ ಸೇರಲು ದಿಮಿತ ಗಜನು ದಿಪ್ತಿಕ ದಿನದ ನಮ್ಮವರೆಲ್ಲ ಕೆಲವರು ಬಂದು ನನ್ನಲ್ಲಿ ಹೇಳಿದರು, ಸ್ವಾಮಿ ಇತ್ತೀಚೆಗೆ ನಿಮ್ಮ ಮಗಳು ಕಾಲೇ ಎತ್ತುವುದಿಲ್ಲ ಅಂತ. ನಾನು ಅವರಿಗೆಲ್ಲ ಸಮಾಧಾನ ಮಾಡಿದ್ದೆ. ಏನೋ ಮಾನಸಿಕವಾದಂತಹ ಕ್ಲೇಶ ಇರಬಹುದು, ಸಂದರ್ಭ ಸಮಯ ಸ್ಥಳ ಸರಿಯಾಗಿ ಸಿಕ್ಕಿದ್ರೆ ನನ್ನ ಮಗಳು ಯಾರಿಗೂ ಬಿಡುವುದಿಲ್ಲ ಎನ್ನುವುದಾಗಿ ಮಾತು ಕೊಟ್ಟಿದ್ದೆ. ಅದ್ರ ಜೊತೆಗೆ ಇವತ್ತು 3 ಊರೇ ನೋಡುವ ಹಾಗೆ ವಿಜೃಂಭಿಸಿ ಬಿಟ್ಟಿದ್ದೀಯ. ಯಾವುದು 3 ಲೋಕ? ಅಪ್ಪಯ್ಯ, ನೀವು ಕಟ್ಟುತ್ತಿರುವಂತಹ ಪದವಿ ಯಾವ್ದು ಹೇಳಿ? ವಿದ್ಯಾಧಿದೇವತೆಯ ಪಟ್ಟ. ಹೌದಾ?
ಪಟ್ಟದ ಮೇಲೆ ಕುಳಿತುಕೊಂಡವರಿಗೆ ವಿದ್ಯೆಯ ಬಗ್ಗೆ ಒಂದಿಷ್ಟು ಗೊತ್ತಿಲ್ಲ ಅಂತಾದ್ರೆ ಮತ್ತು ಕೂತ್ಕೊಂಡು ನಾವು ಹೇಳ್ಕೊಡುವುದಂತದ್ದು ಮಾಡುವುದಂತದ್ದು ಆಡ್ಲೈತ ಅದೆಲ್ಲ ಹಾಗೆ ಮಗಳೇ. ಹೇಳಿಕೊಡುವವ ಗಟ್ಟಿ ಇದ್ರೆ ಅವನು ಬಲದ ಮೇಲೆ ಇವು ಪಟ್ಟದ ಮೇಲೆ ಕೂತ್ಕೊಂಡಿರುವುದಷ್ಟೇ. ಹೌದಾ? ನಾವು ಹಾಗಲ್ಲ, ಕುಳಿತು ಹೇಳ್ಕೊಡ್ಬೇಕು, ಸ್ವಂತಿಕೆ ಎನ್ನುವುದಿರಬೇಕು. ಹೌದಾ? ಆ ಕಾರಣಕ್ಕಾಗಿ ಸಂತಸ ಆಗದೆ ಇರ್ತದ. ನಾನು ಯಾವ ವಿಷಯವನ್ನು ನಿಮ್ಮಲ್ಲಿ ವಿಶದೀಕರಿಸಬೇಕು ಅಂತ ಓದಿದ್ನೋ ಅದನ್ನ ಬರುವಾಗ ತಿಳಿದಿರುವಂತಹ ನೀವು ಗಡಿಬಿಡಿಯಲ್ಲ, ಸರಿಯಾದ ನಿರ್ಧಾರದಲ್ಲಿ ಅದರ ಜೊತೆಗೆ ವ್ಯವಸ್ಥಿತವಾಗಿ ನಾಳೆ ದಿವಸವೇ ಪಟ್ಟವನ್ನು ಕಟ್ತೇನೆ ಎಂಬಲ್ಲಿಗೆ ಯಾರಿಗೆ ಸಂತೋಷ ಆಗುದಿಲ್ಲ ಹೇಳಿ? ಇವತ್ತು ಕೇವಲ ನೀನು ಬ್ರಹ್ಮನ ಮಗಳು, ಹೌದು. ನಾಳೆ ಹಾಗಲ್ಲ, ವಿದ್ಯಾದಿ ದೇವತೆ